ಇಂದು ಸಾಗರದ ಫಾರೆಸ್ಟ್ ಆಫೀಸ್ ರಸ್ತೆಯಲ್ಲಿರುವ DSS ಕಚೇರಿಯಲ್ಲಿ DSS ಸಂಚಾಲಕರಾದ ಲಕ್ಷ್ಮಣ್ ಸಾಗರ್ ಅವರು ಅಂಬೇಡ್ಕರ್ ಪರಿನಿಬ್ಬಾಣದ ದಿನದ ಪರವಾಗಿ ಸುದ್ದಿಗೋಷ್ಠಿ ನಡೆಸಿದರು. ಸ್ನೇಹಿತರೆ, ದಿನಾಂಕ 6/12/2024 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 68ನೆಯ ಪರಿನಿಬ್ಬಾಣ ಕಾರ್ಯಕ್ರಮವನ್ನು ಕರ್ನಾಟಕ ದಲಿತ ಸಂಘ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಬಣದಿಂದ ಸಾಗರದ ಫಾರೆಸ್ಟ್ ಆಫೀಸ್ ರಸ್ತೆಯಲ್ಲಿರುವ ನಮ್ಮ ಕಚೇರಿಯಲ್ಲಿ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಸ್ನೇಹಿತರೆ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಮಹಾನ್ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ನಾಯಕ. ಒಮ್ಮೆ ಅವರು ಏನಾದರೂ ನಮ್ಮ ದೇಶಕ್ಕೆ ಸಂವಿಧಾನವನ್ನು ಸಮರ್ಪಣೆ ಮಾಡದೆ ಹೋಗಿದ್ರೆ, ಈ ದೇಶಕ್ಕೆ ಸಂವಿಧಾನವನ್ನು ಬರೆದು ರಚನೆ ಮಾಡದೆ ಹೋಗಿದ್ರೆ, ಇವತ್ತು ನಮ್ಮ ಸ್ಥಿತಿಗಳೆಲ್ಲ ಹೀನಾಯ ಸ್ಥಿತಿಗೆ ತಲುಪುವಂಥ ವ್ಯವಸ್ಥೆ ಕಾಣ್ತಿದ್ವಿ. ಯಾಕಂದರೆ ಇವತ್ತು ಸಾಕಷ್ಟು ಜನ ಮೌಢ್ಯಕ್ಕೆ ಒಳಗಾಗಿದ್ದಾರೆ. ಅದನ್ನೆಲ್ಲ ಮೆಟ್ಟಿ ನಿಂತು ಇವತ್ತು ಅಂಬೇಡ್ಕರ್ ಅವರು ಒಂದು ಸಂವಿಧಾನವನ್ನು ರಚನೆ ಮಾಡಿ ಈ ದೇಶಕ್ಕೆ ಸಮರ್ಪಣೆ ಮಾಡಿ ಹೋಗಿದ್ದಾರೆ. ಅವರ ಪುಣ್ಯ ತಿಥಿಯನ್ನು ನಾಳೆ 6ನೇ ತಾರೀಕಂದು ಅತಿ ವಿಜೃಂಭಣೆಯಿಂದ ಇವತ್ತು ಒಂದು ರೀತಿ ಶೋಕಾಚರಣೆಯ ಟೈಪಲ್ಲಿ ಆಚರಣೆ ಮಾಡಬೇಕಾದ ಸಂದರ್ಭ ಇದು ಬಂದಿದೆ. ಹಾಗಾಗಿ ಎಲ್ಲ ಬಂಧುಗಳು, ಎಲ್ಲ ಪ್ರಗತಿಪರ ಚಿಂತಕರು, ಎಲ್ಲ ವಿದ್ಯಾರ್ಥಿನಿಯರು, ಎಲ್ಲ ದಲಿತ ಬಂಧುಗಳು, ಸಂಘಟನೆಯ ಪ್ರಮುಖರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇವೆ. ನಾಳೆ ಅಂಬೇಡ್ಕರ್ ಅವರ ಪರಿನಿಬ್ಬಾಣದ ದಿನಾಚರಣೆ ಅಂಗವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಸಾಗರ ನಗರಸಭಾ ಆವರಣದಲ್ಲಿ ಇರೋದ್ರಿಂದ ಎಲ್ಲ ದಲಿತ ಸಂಘ ಸಮಿತಿಯ ಮುಖಂಡರು ಆ ಒಂದು ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ನಂತರದಲ್ಲಿ ನಮ್ಮ ಕಚೇರಿಯಲ್ಲಿಯೇ ಅವರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಡ್ಬೇಕು ಅಂತೇಳಿ ಎಲ್ಲರದ್ದು ತಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ.